Okay, so hey everyone, welcome to all of you to my channel Imam D Classes. So in this video, we will discuss the final session, that is case study problems based on LIFO and FIFO method. Okay, ಬರ್ರಿ ಹೆಂಗೆ ಕೇಳ್ಬೋದು ನಿಮಗೆ ಕೇಸ್ ಸ್ಟಡಿ ಕ್ವಶನ್ಸ್ ಅಂತ ಡಿಸ್ಕಸ್ ಮಾಡೋಣ್ರಿ. ಹೆಂಗಂದ್ರೆ ನೋಡ್ರಿ ಬಲ್ಲಿ ಕ್ವಶನ್ ನೋಡ್ರಿ, ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಅ ಸ್ಟೋರ್ಸ್ ಲೆಜರ್ and confirm which method is followed in it. ಅವರು ಕೊಟ್ಟಿಲ್ಲ ನಮಗೆ ಫಿಫೋ ಮೆಥಡ್ ಮಾಡ್ರಿಪ್ಪ ಲಿಫೋ ಮೆಥಡ್ ಮಾಡ್ರಿಪ್ಪ ಅಂತ ಕೊಟ್ಟಿಲ್ಲ. ಅವರು ಒಂದು ರೆಡಿಮೇಡ್ ನಿಮಗೆ ಸ್ಟೋರ್ಸ್ ಲೆಜರ್ ಕೊಟ್ಟ ಏನ್ರಿ, ರೆಡಿಮೇಡ್ ಸ್ಟೋರ್ಸ್ ಲೆಜರ್ ಕೊಟ್ಟ ನಿಮಗೆ ಅಲ್ಲೇ ಇದು ಫಿಫೋ ಮೆಥಡ್ ಐತ್ರಿ ಏನು ಲಿಫೋ ಮೆಥಡ್ ಐತ್ರಿಪ್ಪ ಅಂತ ನೀವು ಮಾಡ್ರಿ ಅಂತ ಕೊಟ್ಬಿಟ್ಟಾರೆ ನಿಮಗೆ. ತಿಳಿದ್ರಿ, ಫಿಫೋ ಮೆಥಡ್ ಐತ್ರಿ ಏನು ಲಿಫೋ ಮೆಥಡ್ ಐತ್ರಿಪ್ಪ ಅಂತ ರೆಡಿಮೇಡ್ ಮಾಡಿ ಕೊಟ್ಬಿಟ್ಟಾರೆ ನಿಮಗೆ. ಇಲ್ಲೇ ಫಿಫೋ ಮೆಥಡ್ ಐತ್ರಿಪ್ಪ ಲಿಫೋ ಮೆಥಡ್ ಐತ್ರಿ ಕೊಟ್ಟಿಲ್ಲ ಅವರು. ನೀವು ಫೈಂಡ್ ಔಟ್ ಮಾಡ್ಬೇಕು, ಇದು ಲಿಫೋ ಐತಿ ಇದು ಫಿಫೋ ಐತಿ, ನೀವು ನೋಡಿ ಫೈಂಡ್ ಔಟ್ ಮಾಡ್ಬೇಕು. ತಿಳಿತಾ, ಇದು ಏನ್ರಿ ನಿಮ್ದು ಕೇಸ್ ಸ್ಟಡಿ ಪ್ರಾಬ್ಲಮ್. ಬರ್ರಿ, ಸ್ಟೋರ್ಸ್ ಲೆಜರ್ ಕೊಟ್ಬಿಟ್ಟಾರಿಪ್ಪ, ಡೇಟ್ 2017, ಕ್ವಾಂಟಿಟಿ ಇನ್ ಯೂನಿಟ್ಸ್, ಇದು ರೆಸಿಪ್ಟ್ ಸೈಡ್, ಇದು ಏನ್ರಿ ರೆಸಿಪ್ಟ್ಸ್ ಸೈಡ್, ಕ್ವಾಂಟಿಟಿ ರೇಟ್ ಅಮೌಂಟ್. ಇದು ಬ್ಯಾಲೆನ್ಸ್ ಸೈಡ್, ಕ್ವಾಂಟಿಟಿ ರೇಟ್ ಅಮೌಂಟ್. ಏನೊಂದು ಅವ್ರು ಕಾಲಮ್ ಅವರು ಕೊಟ್ಟಿಲ್ಲ ಏನ್ರಿ, ಇಶ್ಯೂಸ್ ಕಾಲಮ್ ಅವರು ಕೊಟ್ಟಿಲ್ಲ ನಮಗೆ ಏನ್ರಿ, ಇಶ್ಯೂಸ್ ಕಾಲಮ್ ಕೊಟ್ಟಿಲ್ಲ ಅವರು. ಇದು ನಿಮ್ದು ಕೇಸ್ ಸ್ಟಡಿ ಪ್ರಾಬ್ಲಮ್. ತಿಳಿದ್ರಿ, ರೆಸಿಪ್ಟ್ ಕಾಲಮ್ ರೆಡಿಮೇಡ್ ಕೊಟ್ಬಿಟ್ಟಾರ ಅವರು, ಬ್ಯಾಲೆನ್ಸ್ ಕಾಲಮ್ ರೆಡಿಮೇಡ್ ಐತಿ, ಇಶ್ಯೂಸ್ ಕಾಲಮ್ ಒಂದು ಕಾಲಮ್ ಇಲ್ಲ, ಅದು ಇಶ್ಯೂಸ್ ಕಾಲಮ್ ನೀವು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ನೋಡಿ ಇದು ಲಿಫೋ ಐತಿ ಇದು ಫಿಫೋ ಐತಿ ನಿಮಗೆ ಗೊತ್ತಾಗ್ಬೇಕು. ಇದು ಏನ್ರಿ ನಿಮ್ದು ಕ್ವಶನ್, ಇಲ್ಲಿಂದ ಕ್ವಶನ್ ನಿಮ್ದು ಇಲ್ಲಿಂದ ಐತೆ ನೋಡ್ರಿ, ಇದು ನಿಮ್ದು ಕ್ವಶನ್. ಸ್ವಲ್ಪ ಇದು ಮಾಡ್ತೀನಿ ಕೆಳಗಡೆ. ಆಯ್ತು ನೋಡ್ರಿ, ಇದು ನಿಮ್ದು ಕ್ವಶನ್. ಇದು ಲಿಫೋ ಐತಿ ಇದು ಫಿಫೋ ಐತಿ, ನೀವು ಅರ್ಥ ಮಾಡ್ಕೋಬೇಕು. ತಿಳಿದ್ರಿ, ನಾ ಏನು ಮಾಡೇನ್ರಿಪ್ಪ, ಇದು ಸೇಮ್ ಟು ಸೇಮ್ ಕ್ವಶನ್, ಇದು ಸೇಮ್ ಟು ಸೇಮ್ ಕ್ವಶನ್ ಏನು ಮಾಡೇನ್ರಿ, ಸೊಲ್ಯೂಷನ್ ಒಳಗೆ ಕಾಪಿ ಪೇಸ್ಟ್ ಮಾಡಿಬಿಟ್ಟಿನಿ. ಇದು ಸೇಮ್ ಟು ಸೇಮ್ ಕ್ವಶನ್ ಸೊಲ್ಯೂಷನ್ ಒಳಗೆ ಕಾಪಿ ಪೇಸ್ಟ್ ಮಾಡಿಬಿಟ್ಟಿನಿ. ನೋಡಿಲ್ಲ, ಮಟೀರಿಯಲ್ ಬೇಡ, ಸ್ಟೋರ್ಸ್ ಲೆಜರ್ ಬೇಡ, ಹೆಡ್ಡಿಂಗ್ ಏನು ಬರ್ತೀನಿ ನಾನು ಇಲ್ಲೇ, ಸ್ಟೋರ್ಸ್ ಲೆಜರ್ ಅಂಡರ್, ಸ್ಟೋರ್ಸ್ ಲೆಜರ್ ಅಂಡರ್. ಯಾವ ಮೆಥಡ್ ನನಗೆ ಗೊತ್ತಿಲ್ಲ, ಅಂಡರ್ ಫಿಫೋ ಮೆಥಡ್ ಐತ್ರಿಪ್ಪ ಲಿಫೋ ಮೆಥಡ್ ಐತ್ರಿ ನನಗೂ ಗೊತ್ತಿಲ್ಲ ಈಗ. ಓಕೆ, ಹಂಗೆ ಬಿಡ್ತೀನಿ. ಸೇಮ್ ಡೇಟ್ ಕಾಲಮ್ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ತೀನಿ ಕ್ವಶನಲ್ಲೇ, ಕಾಪಿ ಪೇಸ್ಟ್. ಡೇಟ್ ಕಾಲಮ್ ಇದು ಐತಿಲ್ಲ ಅದು ಪೂರಾ ಕಾಲಮ್ ಕಾಪಿ ಪೇಸ್ಟ್, ಇಲ್ಲಿಂದ ಇಲ್ಲಿ ಮಟ್ಟ ಪೂರಾ ಕಾಲಮ್ ಕಾಪಿ ಪೇಸ್ಟ್. ಆಮೇಲೆ ರೆಸಿಪ್ಟ್ಸ್ ಕಾಲಮ್ ಐತಲ್ಲ ಅದು ರೆಸಿಪ್ಟ್ಸ್ ಕಾಲಮ್ ಪೂರಾ ಕಾಪಿ ಪೇಸ್ಟ್. ರೆಸಿಪ್ಟ್ಸ್ ಕಾಲಮ್ ಪೂರಾ ಏನ್ರಿ ಕ್ವಶನಲ್ಲಿ ಹೆಂಗೈತೆ ನೋಡ್ರಿಪ್ಪ ಹಂಗೆ ಕಾಪಿ ಪೇಸ್ಟ್ ಪೂರಾ. ಕ್ವಶನ್ ಒಳಗೆ ಕೊಟ್ಬಿಟ್ಟ ನಮಗೆ ರೆಡಿಮೇಡ್, ಇದು ಕ್ವಶನ್ ಒಳಗೆ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ತೀನಿ. ಆಮೇಲೆ ಬ್ಯಾಲೆನ್ಸ್ ಕಾಲಮ್ ಐತಲ್ಲ ಅದು ಬ್ಯಾಲೆನ್ಸ್ ಕಾಲಮ್ ಕ್ವಶನಲ್ಲಿ ಹೆಂಗೈತೆ ನೋಡ್ರಿಪ್ಪ, ಬ್ಯಾಲೆನ್ಸ್ ಕಾಲಮ್ ಕ್ವಶನಲ್ಲೇ ಸೇಮ್ ಟು ಸೇಮ್ ಬ್ಯಾಲೆನ್ಸ್ ಕಾಲಮ್ ಕ್ವಶನಲ್ಲೇ ಹೆಂಗೈತೆ ನೋಡ್ರಿಪ್ಪ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ತೀನಿ. ಒಂದೇ ಕಾಲಮ್ ನಾನು ಏನು ಮಾಡ್ತೀನಿ ರೀಪ್ಪ, ನಾನು ಕೊಟ್ಟಿಲ್ಲ ಅವರು, ಒಂದೇ ಕಾಲಮ್ ಅವರು ಕೊಟ್ಟಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ನಾನು ರೆಡಿ ಮಾಡ್ತೀನಿ ಒಂದೇ ಕಾಲಮ್ ಏನ್ರಿ ನಾನು ರೆಡಿ ಮಾಡ್ತೀನಿ, ಅವರು ಕೊಟ್ಟಿಲ್ಲ ನಮಗೆ. ನೋಡ್ರಿ, ಡೇಟ್ ಕಾಲಮ್ ರೆಸಿಪ್ಟ್ಸ್ 3 ಕಾಲಮ್ ಆಮೇಲೆ ಬ್ಯಾಲೆನ್ಸ್ 3 ಕಾಲಮ್, ಒಂದೇ ಕಾಲಮ್ ಕೊಟ್ಟಿಲ್ಲ ಅವರು, ಇಶ್ಯೂಸ್ ಕಾಲಮ್ ಒಳಗೆ ಕ್ವಾಂಟಿಟಿ ರೇಟ್ ಅಮೌಂಟ್ ಕೊಟ್ಟಿಲ್ಲ ಅವರು. ನಾನೇನು ಮಾಡ್ತೀನಿ ರೀ, ನಾನು ಅಷ್ಟು ಅದು ಒಂದೇ ರೆಡಿ ಮಾಡ್ತೀನಿ, ಒಂದೇ ರೆಡಿ ಮಾಡಿ ಖಾಲಿ ಬಿಡ್ತೀನಿ. ಹುಡುಕಿದ್ದೆಲ್ಲ ಕ್ವಶನ್ನಾಗ ಹೆಂಗೈತೆ ನೋಡ್ರಿಪ್ಪ ಹಂಗೆ ಸೇಮ್ ಟು ಸೇಮ್ ರೆಡಿ ಮಾಡಿ ಇಡ್ತೀನಿ. ತಿಳಿದ್ರಿ, ಬರ್ರಿ ಈಗ ಲೀಫ್ ಐತಿ ಫಿಫೋ ಐತಿ ನೋಡ್ಬೇಕು ನಾವು. ಬರ್ರಿ, ಜೂನ್ 1 ಇದು ಕೊಟ್ಟಿಲ್ಲ ಅವರು, ಏನೂ ಕೊಟ್ಟಿಲ್ಲ, ಡೈರೆಕ್ಟಲ್ಲಿ ಬ್ಯಾಲೆನ್ಸ್ ಒಳಗೈತ್ರಿಪ್ಪ 2000 ಆಮೇಲೆ 12 $24. ಬರ್ರಿ ನೆಕ್ಸ್ಟ್ ಜೂನ್ 5ಗೆ ನೋಡ್ರಿಲ್ಲೇ, ಜೂನ್ 5ಗೆ ಅವರು ಖರೀದಿ ಮಾಡಿಲ್ಲ. ಜೂನ್ 5ಗೆ ಏನ್ರಿ ಖರೀದಿ ಮಾಡಿಲ್ಲ ಅವರು, ರೆಸಿಪ್ಟ್ಸ್ ಖರೀದಿ ಮಾಡಿಲ್ಲ. ನಿಮ್ದು ಹಳೆ ಬ್ಯಾಲೆನ್ಸ್ 2000 ಐತ್ರಿ, ಈಗ ಎಷ್ಟು ಆಗೈತ್ರಿಪ್ಪ ಇಲ್ಲಿ ಮುಂದಿನ ಡೇಟ್ಗೆ ನಿಮ್ದು ಜೂನ್ 1ನೇ ತಾರೀಕು ಏನ್ರಿ, ಜೂನ್ 1ನೇ ತಾರೀಕಿಗೆ ಎಷ್ಟು ಇತ್ರಿಪ್ಪ ಇಲ್ಲಿ ಕ್ವಾಂಟಿಟಿ ಬ್ಯಾಲೆನ್ಸ್ ನಿಮ್ದು 2000 ಐತಿ. ಜೂನ್ 5ನೇ ತಾರೀಕಿಗೆ ಎಷ್ಟು ಆಗೈತ್ರಿಪ್ಪ ಇದು 300 ಆಗೈತ್ರಿ, ಬರೀ 300. ಏನು ಕಮ್ಮಿ ಆಗೈತಿ ಜಾಸ್ತಿ ಆಗೈತ್ರಿ, ಕಮ್ಮಿ ಆಗೈತಿ ನೋಡ್ರಿ. ಮೊದಲು ಎಷ್ಟಿತ್ರಿಪ್ಪ ಅದು 2000, ಈಗ ಎಷ್ಟು ಆಗೈತ್ರಿ, ಈಗ ಬರೀ 300. ಅಂದರೆ ಖಾಲಿ ಆಗೈತ್ರಿ, ಹೌದು ಖಾಲಿ ಆಗೈತಿಲ್ಲ ಇದು. 2000 ಒಳಗೆ ಎಷ್ಟು ಖಾಲಿ ಆಗೈತ್ರಿಪ್ಪ, ಈಗ 1700 ಖಾಲಿ ಆಗೈತ್ರಿ. ಹೆಂಗ್ರಿ, 2000 - 300 ಕಮ್ಮಿ ಆಗಿತ್ತಲ್ಲ, ಅದು ಕಮ್ಮಿ ಆಗಿತ್ತಲ್ಲ.
ಫಸ್ಟ್ 2000 ಐತ್ರಿ, ಈಗ ಎಷ್ಟಾಗಿತ್ತು ರೀ ಬಾಗಿ 300, ಅಂದರೆ ಕಮ್ಮಿ ಆಗಿತ್ತು ರೀ. ಹೌದು, ಕಮ್ಮಿ ಆಗಿತ್ತಲ್ಲ ಅದು. 2000 ಒಳಗೆ ಎಷ್ಟು ಕಮ್ಮಿ ಆಗಿತ್ತು ರೀ ಅಂತ ನಿಮ್ಗೆ ಗೊತ್ತಾಗಬೇಕು. 2000 ಮೈನಸ್ 300 ಎಷ್ಟು ಕಮ್ಮಿ ಆಗಿತ್ತು ರೀಪ್ಪ? 1700 ಕಮ್ಮಿ ಆಗಿತ್ತು ರೀ. ಅದು ಕಮ್ಮಿ ಆಗಿತ್ತಲ್ರಿ, ಅದು ಕಮ್ಮಿ ಆಗಿತ್ತು ಅಂದ್ರೆ ಏನ್ರಿಪ್ಪ ಅದು? ಇಶ್ಯೂ ಅದು. ಓಕೆ, ಫಸ್ಟ್ 2000 ಇತ್ತು ರೀ, ಈಗ ಎಷ್ಟಾಗಿತ್ತು ರೀಪ್ಪ? ಈಗ 300, ಅಂದರೆ ಕಮ್ಮಿ ಆಗಬಹುದು. ಎಷ್ಟು ಕಮ್ಮಿ ಆಗಿತ್ತು ರೀಪ್ಪ ಅದು ನೋಡ್ಬೇಕು ನಾವು. 2000 ಒಳಗೆ ಫಸ್ಟ್ 2000 ಇತ್ತು ರೀ, 300 ಆಗಿತ್ತು ರೀ, ಎಷ್ಟು ಕಮ್ಮಿ ಆಗಿತ್ತು ರೀ? ಓಕೆ, ಎಷ್ಟು ಕಮ್ಮಿ ಆಗಿತ್ತು ರೀಪ್ಪ? ಈಗ 2000 ಮೈನಸ್ 300 ಎಷ್ಟು ಕಮ್ಮಿ ಆಗಿತ್ತು ರೀಪ್ಪ? 1700 ಏನ್ರಿಪ್ಪ ಅದು? ಇಶ್ಯೂ ಆಗಿತ್ತು ರೀ. 1700 ಕಮ್ಮಿ ಆಗಿತ್ತು, ಅಂದರೆ 1700 ಇಶ್ಯೂ ಆಗಿತ್ತು ರೀ. ರೇಟ್ ಎಷ್ಟು ರೀಪ್ಪ ಇದು? 12 ರುಪೀಸ್. ಎಷ್ಟು ರೀ? 12 ರುಪೀಸ್. ಮಾಡೋಣ್ರಿಪ್ಪ ಈಗ. ತಡೀರಿ, ಎಷ್ಟಿತ್ತು? 1700 ಇಂಟು 12 ಎಷ್ಟು ಬಂತ್ರಿಪ್ಪ? 20,400. ಎಷ್ಟು ರೀ? 20,400 ಅಮೌಂಟ್ ಕಾಲಮಲ್ಲೇ. ಈಗ ಮಾಡಿರಿಪ್ಪ, ಈಗ ನಿಮ್ಮ ಕಡೆ ಎಷ್ಟಿತ್ರಿಪ್ಪ? ಇಲ್ಲಿ 2000 ಇತ್ತು ರೀ, ನೀವು ಎಷ್ಟು ಖಾಲಿ ಮಾಡಿರಿಪ್ಪ? ಈಗ 1700. 2000 ಮೈನಸ್ 1700 ಎಷ್ಟು ಬ್ಯಾಲೆನ್ಸ್ ಬಂತ್ರಿಪ್ಪ? ಈಗ 300 ಬ್ಯಾಲೆನ್ಸ್ ಬಂತ್ರಿ. ತಿಳಿತ್ರಿ? ಓಕೆ, ಈಗ ಗೊತ್ತಿಲ್ಲ ನಮಗೆ ಲಿಫೋ ಐತಿ ಫಿಫೋ ಐತಿ, ಈಗ ಗೊತ್ತಿಲ್ಲ. ಬೇಡ್ರಿ, ಮುಗೀತು ಆಯ್ತಲ್ಲ. ಹಾಂ, ಈಗ ಜೂನ್ 1 ಮುಗೀತು, ಜೂನ್ 5 ಮುಗೀತು. ಈಗ ನೋಡ್ರಿಪ್ಪ, ನೆಕ್ಸ್ಟ್ ಜೂನ್ 8ಗೆ ಏನಾಗಿತ್ತು ರೀಪ್ಪ? ನಿಮ್ದು ಬ್ಯಾಲೆನ್ಸ್ ಎಷ್ಟಿತ್ತು ರೀ? 300. 300 ಸೇಮ್ ಟು ಸೇಮ್ ಐತ್ರಿ. 300 ಸೇಮ್ ಟು ನೋಡ್ರಲ್ಲ, ಇದು 300, ಇದು 300 12 3600 ಸೇಮ್ ಟು ಸೇಮ್ ಐತಿ ರೀ. 300 12 3600 ಸೇಮ್ ಟು ಸೇಮ್ ಐತಿ. ಮತ್ತು ಜೂನ್ 8ಗೆ ಹೊಸ ಸ್ಟಾಕ್ ಬಂತು ರೀ. ಜೂನ್ 8ಗೆ ಹೊಸ ಸ್ಟಾಕ್ ಬಂತು ರೀ. ಅದು ಐತಲ್ಲ ಅಲ್ಲೇ, ಅದು ಐತಲ್ಲ ಅಲ್ಲೇ 1500 13 19,500. ಇದು ಏನ್ರಿ? ರೆಸಿಪ್ಟ್ ಆಗಿತ್ತು ರೀ. ಪ್ರಾಬ್ಲಮ್ ಇಲ್ಲ, ರೆಸಿಪ್ಟ್ ಆಗಿತ್ತು ರೀ. ಮೊದಲ ಬ್ಯಾಲೆನ್ಸ್ 300 12 3600, ಆಮೇಲೆ ಹೊಸ ಬ್ಯಾಲೆನ್ಸ್ 1500 13 19,500. ಓಕೆ, ಬಿಡ್ರಿ, ಇದು ರೆಸಿಪ್ಟ್ ಐತಿ ರೀ, ಏನೂ ಬರೋಂಗಿಲ್ಲ. ಓಕೆ, ನಾರ್ಮಲ್. ಈಗ ನೋಡ್ರಿಪ್ಪ, ಜೂನ್ 10ಗೆ ಫಸ್ಟ್ ನೋಡಿಲ್ಲ, ಜೂನ್ 10ಗೆ ಇಲ್ಲಿ ಹಳೆ ಬ್ಯಾಲೆನ್ಸ್ ಸೇಮ್ ಟು ಸೇಮ್ ಐತಿ. ಏನ್ರಿ? ಹಳೆ ಬ್ಯಾಲೆನ್ಸ್ 300 ಸೇಮ್ ಟು ಸೇಮ್ ಐತಿ, ಸೇಮ್ ಟು ಸೇಮ್. ಆಮೇಲೆ 12 ಸೇಮ್ ಟು ಸೇಮ್ ಐತಿ. ಆಮೇಲೆ 3600 ಸೇಮ್ ಟು ಸೇಮ್ ಐತಿ. ಕೈ ಹಿಡಿತಲ್ಲ ಅದು? ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ಏನ್ರಿ, ಇಲ್ಲಿ ಕೆಳಗಡೆ ಬ್ಯಾಲೆನ್ಸ್ ಹಳೆ 1500 ಇತ್ತು ರೀ. ಈಗ ಎಷ್ಟಾಗಿತ್ರಿಪ್ಪ? ಇಲ್ಲಿ 1100. ಏನ್ರಿ? 1100 ಆಗಿತ್ತು ರೀ. ಅಂದರೆ ಏನು ಮೆಥಡ್ ಇದು? ಲೀಫೋ ಮೆಥಡ್. ಇದು ಏನು ಮೆಥಡ್ ರೀಪ್ಪ? ಇದು ಲೀಫೋ ಮೆಥಡ್. ಯಾಕ್ರಿ? ನಿಮ್ದು ಕೆಳಗಿಂದ ಬ್ಯಾಲೆನ್ಸ್, ಕೆಳಗಡೆ ಬ್ಯಾಲೆನ್ಸ್ 1500 ಇತ್ತು ರೀ. ಬಟ್ ಜೂನ್ 10ನೇ ತಾರೀಕಿಗೆ ಬರೀ 1100 ಆಗಿತ್ತು ರೀ. ಅಂದರೆ ಕೆಳಗಿಂದ ಅವರು ಖಾಲಿ ಮಾಡಿ ಚಾಲು ಮಾಡ್ಯಾರ, ಕೆಳಗಿಂದ ಇಶ್ಯೂ ಮಾಡ್ಯಾರ ಅವರು. ಕೆಳಗಿಂದ ಅಮೌಂಟ್ 1500 ಒಳಗೆ ಖಾಲಿ ಮಾಡ್ಯಾರ ಅವರು. ಖಾಲಿ ಮಾಡಿದ ಮೇಲೆ ಅದಕ್ಕೆ ಇಷ್ಟು ಬಂತು ಬ್ಯಾಲೆನ್ಸ್ ಅಂತ ತಿಳಿತೀರಿ. ಕೆಳಗಿಂದ ಮ್ಯಾಲಿಂದಲ್ಲ, ಮ್ಯಾಲಿನ ಬ್ಯಾಲೆನ್ಸ್ ಸೇಮ್ ಟು ಸೇಮ್ ಐತಿ. ಮ್ಯಾಲಿನ ಬ್ಯಾಲೆನ್ಸ್ 300 ಸೇಮ್ ಟು ಸೇಮ್ ಐತಿ ರೀ. ಅಂದರೆ ಫಿಫೋ ಇಲ್ಲ, ಇದು ಫಿಫೋ ಇಲ್ಲ. ಯಾಕ್ರಿಪ್ಪ? ಮ್ಯಾಲೆ ಬ್ಯಾಲೆನ್ಸ್ ಸೇಮ್ ಟು ಸೇಮ್ ಐತಿ ರೀ, ಕೆಳಗಡೆ ಬ್ಯಾಲೆನ್ಸ್ ಕಮ್ಮಿ ಆಗೈತಿ ರೀಪ್ಪ. ಕೆಳಗಡೆ ಬ್ಯಾಲೆನ್ಸ್ ಕಮ್ಮಿ ಆಗೈತಿ ಅಂತ ಏನ್ರಿ? ಇದು ಲೀಫೋ ಮೆಥಡ್. ಇದು ಲೀಫೋ ಮೆಥಡ್. ಅದಕ್ಕೆ ಏನ್ರಿ ನಾ ಏನಾಗ್ತೇನೆ ಇರಲಿ? ಲೀಫೋ ಮೆಥಡ್ ಸಾರಿ, ಲೀಫೋ ಮೆಥಡ್ ತಿಳಿದ್ರಿಲ್ಲ? ನನಗೂ ಗೊತ್ತಿದ್ದಿಲ್ಲ ಅದು. ಇದು ನಾನು ನೋಡಿ ಸಾಲ್ವ್ ಮಾಡೀನಿ, ಲೀಫೋ ಮೆಥಡ್ ಅಂತ. ಓಕೆ, ನೋಡಿಲ್ಲ, ನಿಮ್ದು ಹಳೆ ಬ್ಯಾಲೆನ್ಸ್ ಎಷ್ಟಿತ್ತು ಇಲ್ಲಿ? 1500. ಈಗ ಎಷ್ಟಾಗಿತ್ತು ರೀ? ಇಲ್ಲಿ ಬರೀ 1100. ಎಷ್ಟು ಕಮ್ಮಿ ಆಗ್ಬೋದು? 1500 ಮೈನಸ್ 1500 ಮೈನಸ್ 1100 ಮಾಡಿರಿ. ಎಷ್ಟು ಬಂತು? 400 ರುಪೀಸ್. ಎಷ್ಟು ರೀ? 400 ರುಪೀಸ್. ಅಂದರೆ 400 ರುಪೀಸ್ ಏನಾಗೈತೆ ರೀ? ಅದು ಇಶ್ಯೂ ಆಗೈತೆ ರೀ. 400 ರುಪೀಸ್ ಇಶ್ಯೂ ಆಗೈತೆ ರೀ. ಇಶ್ಯೂ ರೇಟ್ ಎಷ್ಟು ರೀ? ಅದು 13. ಇದ ಒಳಗೆ 1500 ಒಳಗೆ 1500 ಮೈನಸ್ 1100 ಮಾಡಿರಿ. ಎಷ್ಟು ಬಂತು ರೀ? 400 ಬಂತು ರೀ. ರೇಟ್ ಎಷ್ಟು ರೀ? ಅದ್ರಾಗ 13 ರುಪೀಸ್. 13. ಈಗ 400 ಇಂಟು 13 ಮಾಡಿರಿಪ್ಪ. 400 ಇಂಟು 13 ತಡೀರಿ. 400 ಇಂಟು 13 ಎಷ್ಟು ಬಂತು ರೀ? ಇದು 5200. ಎಷ್ಟು ರೀ? 5200. ಈಗ ನೋಡ್ರಿ, 300ಗೆ ನಾ ಟಚ್ ಮಾಡಿಲ್ಲ. 300 ಒಳಗೆ ನಾ ಏನೂ ಟಚ್ ಮಾಡಿಲ್ಲ, ಏನೂ ಖಾಲಿ ಮಾಡಿಲ್ಲ. ಅದಕ್ಕೆ 300 ಸೇಮ್ ಟು ಸೇಮ್ ಐತಿ ರೀ. 12 ಆಮೇಲೆ 3600 ಸೇಮ್ ಟು ಸೇಮ್ ಐತಿ. ಏನು ಚೇಂಜ್ ಆಗಿಲ್ಲ. ಬಟ್ ಕೆಳಗಡೆ ಬ್ಯಾಲೆನ್ಸ್ ಏನ್ರಿಪ್ಪ? 1500 ಇತ್ತು ರೀ.
ಇದ ಒಳಗೆ ಖಾಲಿ ಮಾಡ್ಯಾರ. ಇದ ಒಳಗೆ 400 ತೆಗೀರಿಪ್ಪ, ಎಷ್ಟು ಬಂತು ಈಗ 1100 ಬಂತು. ತಿಳಿತ್ರಿ? ಅದಕ್ಕೆ ಏನ್ರಿಪ್ಪ ಇದು ಲೀಫೋ ಮೆಥಡ್. ಅದಕ್ಕೆ ಏನಿದು ಲೀಫೋ ಮೆಥಡ್. ತಿಳಿತಲ್ಲ ಅದು? ಓಕೆ, ಸರಿ, ಮುಗೀತು. ನೆಕ್ಸ್ಟ್ ಜೂನ್ 14ನೇ ತಾರೀಕು. ಜೂನ್ 14ನೇ ತಾರೀಕು ಬರೀಲಿ. 300 ಸೇಮ್ ಟು ಸೇಮ್ ಐತಿ. 300 ಸೇಮ್ ಟು ಸೇಮ್ ಐತಿ. ಏನೂ ಚೇಂಜ್ ಮಾಡಿಲ್ಲ ಅವರು. ಏನ್ರಿ? ಏನೂ ಚೇಂಜ್ ಮಾಡಿಲ್ಲ ಅವರು. ತೊಡೀರಿ. 300 ಸೇಮ್ ಟು ಸೇಮ್ ಐತಿರಿಪ್ಪ. ಜೂನ್ 14ನೇ ತಾರೀಕು ಸೇಮ್ ಟು ಸೇಮ್ ಐತಿ ಅಮೌಂಟ್. ಮ್ಯಾಲಿಂದ ಅಮೌಂಟ್ ಸೇಮ್ ಟು ಸೇಮ್ ಐತ್ರಿ. ಕೆಳಗಡೆ ಅಮೌಂಟ್ ಹಳೆ ಬ್ಯಾಲೆನ್ಸ್ ಎಷ್ಟು ಐತ್ರಿಪ್ಪ? ಇದು 1100 ಐತ್ರಿ. ಈಗ ಎಷ್ಟು ಆಗಿತ್ರಿಪ್ಪ? ಈಗ ಕೆಳಗಡೆ ಬ್ಯಾಲೆನ್ಸ್ 800 ಆಗಿತ್ರಿಪ್ಪ. ಮತ್ತೆ ಕಮ್ಮಿ ಆಗೈತ್ರಿ. ಅಂದರೆ ಕೆಳಗಿಂದ ಕಮ್ಮಿ ಆಗಿ ಚಾಲು ಮಾಡ್ರಿಪ್ಪ. ಕೆಳಗಿಂದ ಅಮೌಂಟ್ ಅಂದರೆ ಲೀಫೋ ಮೆಥಡ್ ಅಲ್ಲ ಅದು. ಲಾಸ್ಟ್ ಇನ್ ಫಸ್ಟ್ ಔಟ್ ಇದು. ಯಾಕಂದ್ರೆ ಫಸ್ಟ್ ಅಮೌಂಟ್ ಸೇಮ್ ಟು ಸೇಮ್ ಐತಿ. ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಟು ಸೇಮ್ ಐತಿ. ಕೆಳಗಡೆ ಅಮೌಂಟ್ ಐತೆ ಅದು ಖಾಲಿ ಮಾಡಾರ. ಸ್ಟಾರ್ಟಿಂಗ್ ಚಾಲು ಮಾಡಾರ. ಖಾಲಿ ಮಾಡಿ ತಿಳಿತ್ರಿ ಹಿಂಗೆ. ಈಗ ನೋಡ್ರಿಪ್ಪ, ಈಗ 1100 ಐತಿ ಹಳೆ ಬ್ಯಾಲೆನ್ಸ್ನಿಂದ. ಈಗ ಎಷ್ಟಾಗಿತ್ರಿಪ್ಪ? ಈಗ ಬರೀ 800. ಅಂದರೆ ಕಮ್ಮಿ ಆಗೈತ್ರಿಪ್ಪ. ಖಾಲಿ ಮಾಡ್ಯಾರ ಅವರು. 1100 ಮೈನಸ್ 800 ಮಾಡ್ರಿಪ್ಪ. 1100 ಮೈನಸ್ 800 ಎಷ್ಟು ಬ್ಯಾಲೆನ್ಸ್ ಆಗಿತ್ರಿಪ್ಪ? ಇಲ್ಲಿ 300 ಕಮ್ಮಿ ಆಗಿತ್ರಿ. ಅದಕ್ಕೆ ಏನ್ರಿಪ್ಪ 300 ಬ್ಯಾಲೆನ್ಸ್ ಏನು ಮಾಡ್ಯಾರ ಇವರು? ಇಶ್ಯೂ ಮಾಡ್ಯಾರ. 300 ಬ್ಯಾಲೆನ್ಸ್ ಇಶ್ಯೂ ಮಾಡ್ಯಾರಿಪ್ಪ. 300 ಬ್ಯಾಲೆನ್ಸ್ ಇಶ್ಯೂ. ರೇಟ್ ಎಷ್ಟಿಪ್ಪ? ಇದು 13 ರೂಪೀಸ್. 13 ಎಷ್ಟ್ರಿಪ್ಪ ರೇಟ್? ಅದು 13. ಅದಕ್ಕೆ 13 ಬರೀರಿಪ್ಪ ಇಲ್ಲ. ಈಗ 300 ಇಂಟು 13 ಎಷ್ಟಿದು? 3900. ತಿಳಿತ್ರಿ? ಹಾಂ, ಮ್ಯಾಲೆ ಬ್ಯಾಲೆನ್ಸ್ ಖಾಲಿ ಮಾಡಿಲ್ಲ. ಅದಕ್ಕೆ ಏನ್ರಿಪ್ಪ ಮ್ಯಾಲೆ ಬ್ಯಾಲೆನ್ಸ್ ಸೇಮ್ ಟು ಸೇಮ್ ಐತಿ. ಮ್ಯಾಲೆ ಬ್ಯಾಲೆನ್ಸ್ ನೋಡ್ರಿ, ಮ್ಯಾಲಿನ ಬ್ಯಾಲೆನ್ಸ್ ಸೇಮ್ ಟು ಸೇಮ್ ಐತಿ. ಬಟ್ ಕೆಳಗಡೆ ಬ್ಯಾಲೆನ್ಸ್ 1100 ಇತ್ರಿಪ್ಪ ಹಳೆ ಬ್ಯಾಲೆನ್ಸ್. ಈಗ ಎಷ್ಟಾಗಿತ್ರಿಪ್ಪ? ಈಗ 800. ಹೆಂಗಾಗಿತ್ರಿ ಇದು? 1100 ಒಳಗೆ ಮೈನಸ್ 800 ಮಾಡಿರಿಪ್ಪ. ಎಷ್ಟು ಬಂತ್ರಿ ಇದು? 300. 1100 ಮೈನಸ್ ಅದರಾಗ ಎಷ್ಟು ಖಾಲಿ ಆಗಿತ್ರಿಪ್ಪ? ಈಗ 300. 1100 ಮೈನಸ್ 300 ಎಷ್ಟು ಬಂತ್ರಿಪ್ಪ? ಈಗ 800 ಬಂತಲ್ರ. ಈಗ ಪ್ರೂಫ್ ನಿಮಗೆ ಗೊತ್ತಾಗ್ತಾರಿಪ್ಪ ಅಲ್ಲಿ ಫೋಯ್ ಮಾತಾಡಿದ್ದು ಅಂತ. ತಿಳಿತ್ರಿ? ಓಕೆ, ಆಯ್ತಲ್ಲ. ಹಾಂ, ಇಲ್ಲೇ 13 ರೇಟ್. ಯಾಕ್ರಿಪ್ಪ 13 ಐತ್ರಿ ಇಲ್ಲ. 13 ರೇಟ್ ಇಲ್ಲ. 800 ಇಂಟು 13 ಮಾಡಿರಿಪ್ಪ 10,400. ಮುಗೀತಲ್ಲ? ಓಕೆ. ನೆಕ್ಸ್ಟ್ ಜೂನ್ 17ನೇ ತಾರೀಕು ಏನೈತ್ರಿಪ್ಪ? ರೆಸಿಪ್ಟ್ ಐತ್ರಿ. ರೆಡಿಮೇಡ್ ಕೊಟ್ಬಿಟ್ಟಾರ ಅವ್ರು. ರೆಡಿಮೇಡ್ 1200 14 1600. ಅಂದ್ರೆ ಏನ್ರಿಪ್ಪ? ಮ್ಯಾಲಿಂದ ಫಸ್ಟ್ 300 ಸೇಮ್ ಟು ಸೇಮ್ ಐತಿ. 300 ಸೇಮ್ ಟು ಸೇಮ್ ಐತಿ. ಹಾಂ, ರೇಟ್ನು ಸೇಮ್ ಟು ಸೇಮ್ ಐತಿ. ಆಮೇಲೆ 3600 ಸೇಮ್ ಟು ಸೇಮ್ ಐತಿ. ಆಮೇಲೆ 800 ಸೇಮ್ ಟು ಸೇಮ್ ಐತಿ. 13 ಸೇಮ್ ಟು ಸೇಮ್ ಐತಿ. ಆಮೇಲೆ 10,400 ಸೇಮ್ ಟು ಸೇಮ್ ಐತಿ. ಆಮೇಲೆ ಹೊಸ ಸ್ಟಾಕ್ ಬಂತಲ್ಲ, ಅದು 1200 ರೂಪೀಸ್ ಇದು ಬಂತು, ಸೇಮ್ ಟು ಸೇಮ್ ಐತಿ. ರೇಟ್ 14 ಐತಲ್ಲ, ಅದು ರೇಟ್ನು 14 ಸೇಮ್ ಟು ಸೇಮ್ ಐತಿ. ಆಮೇಲೆ ಅಮೌಂಟ್ 16,800 ಇದು ಹೊಸ ಬಂತಲ್ಲ, ಅದನ್ನು ಆ್ಯಡ್ ಆಗಿತ್ತು. ಮುಗೀತಲ್ಲ. ಅದೇ ರೆಸಿಪ್ಟ್ ಐತ್ರಿಪ್ಪ, ಅಂತ ಟೆನ್ಷನ್ ಇಲ್ಲ. ಓಕೆ, ಮುಗೀತಲ್ಲ. ಜೂನ್ 17. ನೆಕ್ಸ್ಟ್ ಬರ್ರಿ ಏನೈತ್ರಿಪ್ಪ ಈಗ ನೋಡ್ರಿ, ಜೂನ್ 20 ರೆಸಿಪ್ಟ್ ಕೊಟ್ಟಿಲ್ಲ ಅವರು. ಜೂನ್ 20 ರೆಸಿಪ್ಟ್ ಕೊಟ್ಟಿಲ್ಲ ಅವರು. ಹಾಂ, ನೋಡಿಲ್ಲ, ಹಳೆ ಬ್ಯಾಲೆನ್ಸ್ 300, ಹಳೆ ಬ್ಯಾಲೆನ್ಸ್ ಸೇಮ್ 300 ಸೇಮ್ ಟು ಸೇಮ್ ಐತಿ. ಹಳೆ ಬ್ಯಾಲೆನ್ಸ್ 300 ಸೇಮ್ ಟು ಸೇಮ್ ಐತ್ರಿ. 12 ಸೇಮ್ ಟು ಸೇಮ್ ಐತಿ. 3,600 ಸೇಮ್ ಟು ಸೇಮ್ ಐತಿ. ಕರೆಕ್ಟಾ? ಓಕೆ, ತಿಳಿತರ? ಇದ್ರಾಗ ಏನು ಡೌಟ್ ಇಲ್ಲಲ್ಲ? ಇಲ್ಲ. ಬರ್ರಿ ಈಗ ನೋಡ್ರಿಪ್ಪ, ಇಲ್ಲಿ ಸೆಕೆಂಡ್ ಬ್ಯಾಲೆನ್ಸ್ 800 ಐತ್ರಿ. ಸೆಕೆಂಡ್ ಬ್ಯಾಲೆನ್ಸ್ 800. ಇಲ್ಲೇ ಸೆಕೆಂಡ್ ಬ್ಯಾಲೆನ್ಸ್ ಎಷ್ಟಿತ್ರಿಪ್ಪ? ಇಲ್ಲೇ ಸೆಕೆಂಡ್ ಬ್ಯಾಲೆನ್ಸ್ ಎಷ್ಟಿತ್ರಿ? ಇಲ್ಲಿ ಬರೀ 500. ಇಲ್ಲೇ ಮ್ಯಾಲೆ 300 ಸೇಮ್ ಟು ಸೇಮ್ ಐತಿ. ಇಲ್ಲಿ ಮ್ಯಾಲೆ 300 ಸೇಮ್ ಟು ಸೇಮ್ ಐತ್ರಿ. ಇಲ್ಲಿ ಸೆಕೆಂಡ್ ಬ್ಯಾಲೆನ್ಸ್ 800 ಐತ್ರಿಪ್ಪ. ಇಲ್ಲಿ ಐತ್ರಿ ಎಷ್ಟಿತ್ರಿ? ಇಲ್ಲಿ ಬರೀ 500. ಅಂದರೆ 800 ಮೈನಸ್ 500 ಎಷ್ಟು ಖಾಲಿ ಆಗ್ಬೋದು? 300 ಖಾಲಿ ಆಗ್ಬೋದು. ಓಕೆ, ಬಟ್ ಇಲ್ಲಿ ನೋಡ್ರಿಪ್ಪ, ಇಲ್ಲಿ 1200 ಇತ್ರಿ. ಇಲ್ಲಿ 1200 ಏನು ಕಾಣಂಗಿಲ್ಲ. ಇಲ್ಲಿ 1000 ಮ್ಯಾಲೆ 1200 ಇದ್ರಿ. ಇಲ್ಲಿ ಕೆಳಗಡೆ 1200 ಕಾಣಂಗಿಲ್ಲ. ಇಲ್ಲೇ ನೋಡ್ರಿ, ಐತಾ? ಇರಲಿ ಇಲ್ಲ. ಇಲ್ಲೇ ಅಂದರೆ
ಪೂರ 1200 ಪೂರ ಇಶ್ಯೂ ಆಗಿತ್ರಿಪ್ಪ ಅಂತ ತಿಳಿತ್ರಿ. ಏನು ಕೊಟ್ಟಿಲ್ಲ, 1200 ಕೊಟ್ಟಿಲ್ಲ ಅಲ್ಲಿ. ಅಂದ್ರೆ ಏನ್ರಿಪ್ಪ, 1200 ಪೂರ ಅಮೌಂಟ್ ಹೋಗಿತ್ರಿ ಅಂತ, ಹೋಗಿತ್ರಿ ಪೂರ ಅಮೌಂಟ್ ಹೋಗಿತ್ರಿ, ಇಶ್ಯೂ ಆಗಿತ್ರಿ, ಪೂರ ಅಮೌಂಟ್ ಇಶ್ಯೂ ಆಗಿತ್ರಿಪ್ಪ. ಅದಕ್ಕೆ ಎಷ್ಟಿದ್ದು 1200 ಪೂರ ತೆಗಿರಿಲ್ಲ, ಇಶ್ಯೂ ಆಗಿತ್ರಿ. ರೇಟ್ ಎಷ್ಟಿಪ್ಪದು 1200 ತೆಗಿರಿಲ್ಲ, ತಗೋರಿ. ರೇಟ್ ಎಷ್ಟಿಪ್ಪದು 14 ತಗೋರಿ. 1200 ಇಂಟು 14 ಎಷ್ಟಿಪ್ಪದು 16,800 ಕರೆಕ್ಟಾ? ಹಾಂ, ಈಗ ಇದು ಪೂರ ಹೋಗಿತ್ರಿ, ಇದು ಪೂರ ಹೋಗಿತ್ರಿ ಇಲ್ಲ. ನೆಕ್ಸ್ಟ್ 800 ಒಳಗೆ ಎಷ್ಟು ಬ್ಯಾಲೆನ್ಸ್ ಹೊಡಿತ್ರಿಪ್ಪ? ಸೆಕೆಂಡ್ ಬ್ಯಾಲೆನ್ಸ್ ಎಷ್ಟು ಹೊಡಿದ್ರಿಪ್ಪ ಇಲ್ಲೇ? 500. 800 ಮೈನಸ್ 500 ಮಾಡಿರಿ, ಎಷ್ಟು ರೀಪ? 800 ಮೈನಸ್ 500 ಮಾಡಿರಿಪ್ಪ, ಎಷ್ಟು ಬಂತು ರೀ? 300 rupees. 300 ಇಶ್ಯೂ ಆಗೈತ್ರಿ, 300 ಇಶ್ಯೂ ಆಗೈತ್ರಿ. ಎಷ್ಟಿಪ್ಪ ಅದು ರೇಟ್? 13. ಈಗ 300 ಇಂಟು 13 ಮಾಡಿರಿಪ್ಪ, 300 ಇಂಟು 13, 300 ಇಂಟು 13 ಎಷ್ಟಿಪ್ಪ? 3,900. ಓಕೆ, ಈಗ ಗೊತ್ತಾಯ್ತು ನಿಮಗೆ. 300ಗೆ ನೀವು ಟಚ್ ಮಾಡಿಲ್ಲ, 300ಗೆ ನೀವು ಟಚ್ ಮಾಡಿಲ್ಲ. ಅದಕ್ಕೆ ಏನ್ರಿಪ್ಪ 300 ಸೇಮ್ ಟು ಸೇಮ್ ಐತಿ. 12 3,600 ಸೇಮ್ ಟು ಸೇಮ್ ಐತಿ. ಹಾಂ, ಈಗ ಸೆಕೆಂಡ್ ಬ್ಯಾಲೆನ್ಸ್ ನಿಮ್ದು 800 ಐತ್ರಿಪ್ಪ. ಸೆಕೆಂಡ್ ಬ್ಯಾಲೆನ್ಸ್ 800 ಐತ್ರಿ. ಅದರಾಗ ನೀವು ಎಷ್ಟು ಖಾಲಿ ಮಾಡಿರಿಪ್ಪ? ಈಗ 300. ಎಷ್ಟು ಬ್ಯಾಲೆನ್ಸ್ ಹೊಡಿದ್ರಿಪ್ಪ ಈಗ? 500. ರೇಟ್ 13, ಇಲ್ಲೇ ರೇಟ್ 13, ಇಲ್ಲಿ ಅಮೌಂಟ್ ಇಷ್ಟು ಬಂತು ರೀ. ಇಲ್ಲೇ 500 ಇಂಟು 13 ಮಾಡಿರಿಪ್ಪ, 6,500. ಹಾಂ, ಈಗ 1200 ಒಳಗೆ ಪೂರ ಅಮೌಂಟ್ ಇಲ್ಲ, ಇಲ್ಲ ಕೆಳಗಡೆ ಪೂರ ಅಮೌಂಟ್ ಇಲ್ಲ. ಅಂದರೆ 1200 ಒಳಗೆ ಪೂರ 1200 ಅಮೌಂಟ್ ಪೂರ ಹೋಗಿತ್ರಿಪ್ಪ ಅಂತ. 1200 ಮೈನಸ್ 1200 0 ಬಂತು. ಅದಕ್ಕೇನು ಬಂದಿಲ್ಲ ಇಲ್ಲೇ ಅಂತ ತಿಳಿತ್ರಿ. ಅದೇ ಇದು ಲೈಫ್ ಮಾತಾಡಿದ್ದು ತಿಳಿತ್ರಿ. ಓಕೆ, ಸರಿ, ಮುಗೀತು. ಜೂನ್ 24 ಏನೈತ್ರಿಪ್ಪ? ಇಲ್ಲಿ ರೆಸಿಪ್ಟ್ ಐತ್ರಿ. ರೆಸಿಪ್ಟ್ 300, 15, 4,500. ಹಾಂ, ಐತಲ್ಲ ಇಲ್ಲ. ಅದಕ್ಕೆ ಏನ್ರಿಪ್ಪ ಇಲ್ಲಿ ರೆಸಿಪ್ಟ್ ಅಂದ್ರೆ ಏನ್ರಿಪ್ಪ? ಫಸ್ಟ್ ಹಳೆ ಸ್ಟಾಕ್ ಏನ್ರಿಪ್ಪ? ಪೂರ ಕಾಪಿ ಪೇಸ್ಟ್ ಆಗಿತ್ತು. ಹಳೆ ಸ್ಟಾಕ್ 300, 12, 3,600, 300, 12, 300, 12, 3,600, 300, 12, 3,600. ಆಮೇಲೆ ಏನ್ರಿಪ್ಪ 500 ಸೇಮ್ ಟು ಸೇಮ್ ಐತಿ. 13, 6,500. 500 ಸೇಮ್ ಟು ಸೇಮ್ ಐತಿ. 13, 6,500. ಹಾಂ, ಈಗ ನೋಡ್ರಿಪ್ಪ ಹೊಸ ಸ್ಟಾಕ್ ಬಂತಲ್ಲ 300, 15, 4,500 ಸೇಮ್ ಟು ಸೇಮ್ ಸ್ಟಾಕ್ ಇಲ್ಲೇ ಬಂತರಿಪ್ಪ. 300, 15, 4,500 ಬಂತಲ್ಲ. ಓಕೆ, ರೆಸಿಪ್ಟ್ ಇದು. ಹಾಂ, ಈಗ ಬರ್ರಿ ಜೂನ್ 26. ಏನ್ರಿ? ಜೂನ್ 26. ಜೂನ್ 26ಗೆ ಏನೈತ್ರಿಪ್ಪ? ರೆಸಿಪ್ಟ್ ಕೊಟ್ಟಿಲ್ಲ ಅಲ್ಲೇ. ಜೂನ್ 26ಗೆ ರೆಸಿಪ್ಟ್ ಕೊಟ್ಟಿಲ್ಲ, ಅಂದರೆ ಇಶ್ಯೂ ಆಗ್ಬೋದು ಅಂತ. ಇಶ್ಯೂ ಆಗ್ಬೋದು. ಹಾಂ, ನೋಡ್ರಿ ಇಲ್ಲಿ ಮೇಲೆ 300 ಐತ್ರಿ. ಇಲ್ಲಿನೂ 300 ಸೇಮ್ ಟು ಸೇಮ್ ಐತಿ, ಚೇಂಜ್ ಆಗಿಲ್ಲ. ಅಂದರೆ ಏನು ಟಚ್ ಮಾಡಿಲ್ಲ ಅವರು, ಸೇಮ್ ಟು ಸೇಮ್ ಐತಿ. ಇಲ್ಲೇ ಮೇಲೆ 400 ಐತಿಪ್ಪ ಸೆಕೆಂಡ್ ಅಮೌಂಟ್ ಎಷ್ಟಿರ್ಬೋದು? ಮೇಲೆ 400, ಸಾರಿ ಮೇಲೆ 500 ಸೆಕೆಂಡ್ ಅಮೌಂಟ್. ಕೆಳಗಡೆ ಸೆಕೆಂಡ್ ಅಮೌಂಟ್ ಬರೀ 400 ಐತ್ರಿಪ್ಪ. ಕೆಳಗಡೆ ಸೆಕೆಂಡ್ ಅಮೌಂಟ್ ಬರೀ 400, ಅಂದರೆ 500 ಒಳಗೆ ಖಾಲಿ ಆಗ್ಬೋದು. 500 ಒಳಗೆ ಖಾಲಿ ಆಗೈತ್ರಿಪ್ಪ. ಇಲ್ಲಿ ಥರ್ಡ್ ಅಮೌಂಟ್ 300 ಐತ್ರಿಪ್ಪ. ಥರ್ಡ್ ಅಮೌಂಟ್ 300. ಕೆಳಗಡೆ ನೋಡಿಪ್ಪ 300 ಇಲ್ಲ. ಇಲ್ಲೇ 300 ಕೆಳಗಡೆ ಥರ್ಡ್ ಅಮೌಂಟ್ 300 ಕೊಟ್ಟಿಲ್ಲ ಅವರು. ಅಂದರೆ 300 ಪೂರ ಅಮೌಂಟ್ ಹೋಗಿತ್ರಿಪ್ಪ. 300 ಪೂರ ಅಮೌಂಟ್ ಹೋಗಿತ್ರಿ. ಅದಕ್ಕೆ ಏನು ಮಾಡಿರಿಪ್ಪ ಅಲ್ಲಿ ನೀವು ಬರೀರಿ. 300 ಪೂರ ಅಮೌಂಟ್ ಹೋಗಿತ್ರಿ. 300 ಎಷ್ಟು ಅಮೌಂಟ್ ಇರ್ಬೋದು? 15 ಪೂರ ಅಮೌಂಟ್ ಹೋಗಿತ್ರಿ. ಇದು 15 ಎಷ್ಟು ಇರ್ಬೋದು? 4,500 ತಿಳಿತ್ರಿ. ಅಂದರೆ ಇದು ಪೂರ ಅಮೌಂಟ್ ಹೋಗಿತ್ರಿ. ಹಾಂ, ಫಸ್ಟ್ ಅಮೌಂಟ್ ಸೇಮ್ ಟು ಸೇಮ್ ಐತಿ. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಸೆಕೆಂಡ್ ಅಮೌಂಟ್ 500, ಇಲ್ಲಿ ಸೆಕೆಂಡ್ ಅಮೌಂಟ್ ಎಷ್ಟಿಪ್ಪ? ಬರೀ 400. ಅಂದರೆ ಎಷ್ಟು ಖಾಲಿ ಆಗ್ಬಹುದು? 500 ಮೈನಸ್ 400 ಎಷ್ಟು ಖಾಲಿ ಆಗ್ಬಹುದು ರೀಪ್ಪ? 100 ಖಾಲಿ ಆಗಿದ್ರಿಪ್ಪ ಅಂತ. ಎಷ್ಟು ಖಾಲಿ ಆಗೈತ್ರಿಪ್ಪ? 100 ಖಾಲಿ ಆಗೈತ್ರಿ. ರೇಟ್ ಎಷ್ಟಿಪ್ಪ? ಅದು 13. ರೇಟ್ 13. 100 ಇಂಟು 13 ಮಾಡಿರಿಪ್ಪ ಎಷ್ಟು ರೀ? 1,300. 1,300 ಹೌದಲ್ಲ? 1,300. ಓಕೆ, ನೆಕ್ಸ್ಟ್ ಈಗ ನೋಡ್ರಿಪ್ಪ 300ಗೆ ಟಚ್ ಮಾಡಿಲ್ಲ ಅವರು. 300ಗೆ ಟಚ್ ಮಾಡಿಲ್ಲ. ಅದಕ್ಕೆ ಏನ್ರಿಪ್ಪ? 300 ಸೇಮ್ ಟು ಸೇಮ್ ಐತಿ. ರೇಟ್ನು ಸೇಮ್ ಟು ಸೇಮ್ ಐತಿ. 3,600. ಸೆಕೆಂಡ್ ಅಮೌಂಟ್ ನೋಡ್ರಿಪ್ಪ, ಇಲ್ಲೇ 500 ಇತ್ತರಿಪ್ಪ. ಇಲ್ಲೇ 500 ಈಗ ಎಷ್ಟು ಆಗಿತ್ತರಿಪ್ಪ? ಸೆಕೆಂಡ್ ಅಮೌಂಟ್ ಬರೀ 400. ಅಂದರೆ 500 ಒಳಗೆ ಎಷ್ಟು ಖಾಲಿ ಮಾಡ್ಯಾರ ಅವರು?
100 ಖಾಲಿ ಮಾಡ್ಯಾರ ಅವರು. 500 ಒಳಗೆ 100 ಖಾಲಿ ಮಾಡ್ಯಾರ ಅವರು. 500 ಮೈನಸ್ 100 ಎಷ್ಟು ಬಂತ್ರಿಪ್ಪ ಈಗ 400. ಎಷ್ಟು ರೀ 400. ರೇಟ್ ಎಷ್ಟ್ರಿಪ್ಪ ಈಗ 13. 400 ಇಂಟು 13 5200. ಈಗ ಬರ್ರಿ ಇಲ್ಲಿ ಥರ್ಡ್ ಅಮೌಂಟ್ 300 ಐತ್ರಿ. ಇಲ್ಲಿ ಕೆಳಗಡೆ ಥರ್ಡ್ ಅಮೌಂಟ್ ಕೊಟ್ಟಿಲ್ಲ ಅವರು. ಕೆಳಗಡೆ ಅಂದರೆ 300 ಒಳಗೆ ಪೂರಾ 300 ಅಮೌಂಟ ಪೂರಾ ತೆಗೆದು ಬಿಟ್ಟಾರ ಅವರು. ಅದಕ್ಕೆ 300 ಮೈನಸ್ 300 0. ಅದಕ್ಕೆ ತೊಗೊಂಡಿಲ್ಲ ಅವರು. ತಿಳಿತ್ರಿ? ಓಕೆ, ಇದು ಲೀಫ್ ಮಾತಾಡಿದ್ದು, ಕೆಳಗಿಂದ ಹೋಗಿತ್ರಿ ಇದು ಎಲ್ಲ. ಸರಿ. ನೆಕ್ಸ್ಟ್ ಜೂನ್ 27. ಜೂನ್ 27ಗೆ ಏನಿತ್ರಿಪ್ಪ ಇಲ್ಲಿ? ಜೂನ್ 27ಗೆ ರೆಸಿಪ್ಟ್ ಐತ್ರಿಪ್ಪ. ಏನ್ರಿ ರೆಸಿಪ್ಟ್ ಐತ್ರಿ ಜೂನ್ 27ಗೆ. ಅದಕ್ಕೆ ಏನ್ರಿಪ್ಪ ಹಳೆ ಸ್ಟಾಕ್ ಪೂರಾ ಕಾಪಿ ಪೇಸ್ಟ್. ಹಳೆ ಸ್ಟಾಕ್ ಪೂರಾ ಕಾಪಿ ಪೇಸ್ಟ್ ನೋಡಿಲ್ಲ. ಹಳೆ ಸ್ಟಾಕ್ ಪೂರಾ ಕಾಪಿ ಪೇಸ್ಟ್. ಹೊಸ ಸ್ಟಾಕ್ ಬಂತಲ್ಲ ಇದು 614, ಆಮೇಲೆ ಇದು 8400 ಅದನ್ನು ಐತ್ರಿ ಇಲ್ಲಿ. ಅದನ್ನು ಐತಿಲ್ಲ ಅಲ್ಲೇ ಇಲ್ಲಿ ನೋಡ್ರಿ ಐತಲ್ವ. ಓಕೆ, ರೆಸಿಪ್ಟ್ ಇದ್ದು. ನೆಕ್ಸ್ಟ್ ಬರ್ರಿಪ್ಪ ಜೂನ್ 28. ಜೂನ್ 28 ಏನೂ ಕೊಟ್ಟಿಲ್ಲ, ರೆಸಿಪ್ಟ್ ಕೊಟ್ಟಿಲ್ಲ ಅವರು. ರೆಸಿಪ್ಟ್ ಕೊಟ್ಟಿಲ್ಲ ಅಂದರೆ ಇಶ್ಯೂ ಆಗ್ಬೋದು. ಇಶ್ಯೂ ಆಗಿತ್ತು ಇಲ್ಲೇ. ಸರಿ. ಮ್ಯಾಲೆ ಅಮೌಂಟ್ ಏನ್ರಿಪ್ಪ 300, ಕೆಳಗಡೆ ಅಮೌಂಟ್ 300 ಸೇಮ್ ಟು ಸೇಮ್ ಐತ್ರಿ. ಅಂದರೆ ಏನು ಇದ್ರಾಗ ಖಾಲಿ ಆಗಿಲ್ಲ. ಖಾಲಿ ಆಗಿಲ್ಲ. ಸೆಕೆಂಡ್ ಅಮೌಂಟ್ 400 ಐತ್ರಿ. ಇಲ್ಲಿನೂ ಸೆಕೆಂಡ್ ಅಮೌಂಟ್ ಏನ್ರಿಪ್ಪ 400 ಐತ್ರಿ. ಅಂದರೆ ಇದು ಎರಡು ಅಮೌಂಟ್ ಚೇಂಜ್ ಆಗಲ್ಲ, ಸೇಮ್ ಇದ್ರಾಗ ಖಾಲಿ ಆಗಿಲ್ಲ, ಸೇಮ್ ಟು ಸೇಮ್ ಐತಿ. ಈಗ ಥರ್ಡ್ ಅಮೌಂಟ್ ಎಷ್ಟ್ರಿಪ್ಪ ಇಲ್ಲೇ 600 ಐತ್ರಿ. 600 ಈಗ ಎಷ್ಟಾಗಿತ್ರಿಪ್ಪ ಈಗ 250 ಆಗಿತ್ರಿ. ಅಂದರೆ 600 ಒಳಗೆ ಖಾಲಿ ಮಾಡ್ಯಾರ ಅವರು. 600 ಒಳಗೆ ಖಾಲಿ ಮಾಡ್ಯಾರ ಅವರು. ತಿಳಿತ್ರಿ? ಇಲ್ಲಿ ಥರ್ಡ್ ಅಮೌಂಟ್ ಮೇಲೆ 600 ಐತ್ರಿ. ಇಲ್ಲಿ ಎಷ್ಟಿತ್ರಿಪ್ಪ ಇಲ್ಲಿ ಬರೀ ಎಷ್ಟು ಬಂತ್ರಿ ಇದು 250 ಬಂತ್ರಿ. ಅಂದರೆ 600 ಒಳಗೆ ಖಾಲಿ ಮಾಡ್ಯಾರ ಅವರು. ಎಷ್ಟು ಖಾಲಿ ಮಾಡ್ಯಾರಿಪ್ಪ ನೋಡ್ರಿ ಸ್ವಲ್ಪ. 600 ಒಳಗೆ 600 ಮೈನಸ್ 250 ಹೆಂಗ್ರಿಪ್ಪ? 600 ಮೈನಸ್ 250 ಎಷ್ಟು ಬಂತ್ರಿಪ್ಪ ಈಗ 350 ಖಾಲಿ ಮಾಡ್ಯಾರ ಅದು. 350 ಖಾಲಿ ಆಗಿತ್ರಿಪ್ಪ, ಇಶ್ಯೂ ಆಗಿತ್ರಿ 350. ಅದಕ್ಕೆ 350 ಅಂತ ಬರೀರಿ. 350 ರೇಟ್ ಎಷ್ಟ್ರಿಪ್ಪ ಇದು 14. ಅದಕ್ಕೆ 14 ಬರೀರಿಪ್ಪ ಇಲ್ಲಿ 14. ಈಗ ನಿಮ್ಗೆ ಅಮೌಂಟ್ ಬೇಕಲ್ಲ, ಅದಕ್ಕೆ ಏನು ಮಾಡ್ತೀರಿ 350 ಇಂಟು 14 ಎಷ್ಟು ರೀ 4900. ಕರೆಕ್ಟಾ? ಈಗ ನೋಡ್ರಿಪ್ಪ 300 ಸೇಮ್ ಟು ಸೇಮ್, ರೇಟ್ನೂ ಸೇಮ್ ಟು ಸೇಮ್. 3600 ಸೇಮ್ ಟು ಸೇಮ್ ಐತಿ. ಆಮೇಲೆ 400 ಇದನ್ನು ಖಾಲಿ ಆಗಿಲ್ಲ, ಸೇಮ್ ಟು ಸೇಮ್ ಐತಿ. ಇಲ್ಲಿ ಸೇಮ್ ಟು ಸೇಮ್ ಐತಿ, ಚೇಂಜ್ ಆಗಲ್ಲ, ಏನೂ ಚೇಂಜ್ ಆಗಿಲ್ಲ ಇಲ್ಲಿ. ಇಲ್ಲಿ 600 ಇತ್ತು. ಇಲ್ಲಿ ಎಷ್ಟಾಗಿತ್ರಿಪ್ಪ ಈಗ ಬರೀ 250 ಆಗಿತ್ರಿ. ಅವರು ಕೊಟ್ಟಾರ ಇದು 250. ಅಂದರೆ ಕಮ್ಮಿ ಆಗ್ಬೋದು. ಎಷ್ಟು ಕಮ್ಮಿ ಆಗಿತ್ರಿಪ್ಪ 600 ಮೈನಸ್ 250 ಎಷ್ಟು ಕಮ್ಮಿ ಆಗಿತ್ರಿಪ್ಪ ಇಲ್ಲಿ 350. ಅದಕ್ಕೆ ಏನ್ರಿಪ್ಪ 600 ಮೈನಸ್ 350 ಎಷ್ಟು ಬಂತ್ರಿಪ್ಪ ಈಗ 250 ಬಂತ್ರಿ. ರೇಟ್ ಎಷ್ಟ್ರಿಪ್ಪ ಈಗ 14. 250 ಇಂಟು 14 3500. ಈ ಥರ ಮಾಡ್ಯಾರ ಅವರು. ತಿಳಿತ್ರಿ? ಓಕೆ, ಸರಿ. ನೆಕ್ಸ್ಟ್ ಜೂನ್ 30. ಜೂನ್ 30 ಏನೈತ್ರಿಪ್ಪ ಇಲ್ಲಿ ರೆಸಿಪ್ಟ್ ಸೈಡ್ ಏನೂ ಕೊಟ್ಟಿಲ್ಲ, ಅಂದರೆ ಇಶ್ಯೂ ಆಗಿತ್ರಿ. ಅಂದರೆ ಇಶ್ಯೂ ಆಗೈತ್ರಿಪ್ಪ. 300 ಸೇಮ್ ಟು ಸೇಮ್ ನೋಡಿರಿ. 300 ಸೇಮ್ ಟು ಸೇಮ್ ಐತ್ರಿಪ್ಪ. ಏನೂ ಚೇಂಜ್ ಮಾಡಿಲ್ಲ ಅವರು 300 ಒಳಗೆ. ಸೆಕೆಂಡ್ ಅಮೌಂಟ್ ಎಷ್ಟಿತ್ರಿಪ್ಪ ಇಲ್ಲಿ? ಸೆಕೆಂಡ್ ಅಮೌಂಟ್ 400 ಇತ್ತು. ಸೆಕೆಂಡ್ ಅಮೌಂಟ್ 400. ಈಗ ಸೆಕೆಂಡ್ ಅಮೌಂಟ್ ಬರೀ 150 ಆಗಿತ್ತು. ಸೆಕೆಂಡ್ ಅಮೌಂಟ್ ಬರೀ 150 ಆಗಿತ್ತು. ಅಂದರೆ 400 ಒಳಗೆ ಕಮ್ಮಿ ಆಗಿತ್ತು. ಇಲ್ಲಿ ಥರ್ಡ್ ಅಮೌಂಟ್ 250 ಐತ್ರಿ. ಥರ್ಡ್ ಅಮೌಂಟ್ ಇಲ್ಲಿ ಥರ್ಡ್ ಅಮೌಂಟ್ ಪತಾನಿಲ್ಲ. ಥರ್ಡ್ ಅಮೌಂಟ್ ಇಲ್ಲಿ ನೋಡಿರಿ 250 ಐತ್ರಿ. ಇಲ್ಲೇ ಕೊಟ್ಟಿಲ್ಲ ಅವರು. ಅಂದರೆ 250 ಅಮೌಂಟ್ ಪೂರಾ ಹೋಗಿತ್ರಿ. ತಗೋರಿಪ್ಪ 250 ಅಮೌಂಟ್ ಪೂರಾ ತೆಗೀರಿ. 250 ರೇಟ್ ಎಷ್ಟ್ರಿಪ್ಪ ಇದು 14. 250 ಇಂಟು 14 3500. ಅಂದರೆ 250 ಅಮೌಂಟ್ ಪೂರಾ ಹೋಗಿತ್ರಿ. ಸೆಕೆಂಡ್ ಅಮೌಂಟ್ ನಿಮ್ದು ಇಲ್ಲಿ 400 ಇತ್ತು. ಸೆಕೆಂಡ್ ಅಮೌಂಟ್ ನಿಮ್ದು 400. ಈಗ ಎಷ್ಟಾಗಿತ್ರಿಪ್ಪ ಬರೀ 150. ಅಂದರೆ ಸೆಕೆಂಡ್ ಅಮೌಂಟ್ ಒಳಗೆ ಚೇಂಜ್ ಆಗಿತ್ರಿಪ್ಪ. 400 ಮೈನಸ್ 150 ಮಾಡಿರಿಪ್ಪ. ಮಾಡಿ ನೋಡಿರಿಪ್ಪ. 400 ಮೈನಸ್ 150 ಮಾಡಿ ನೋಡಿರಿ. 400 ಮೈನಸ್ 150 ಎಷ್ಟು ಬಂತ್ರಿಪ್ಪ 250. ಎಷ್ಟು ರೀ 250. ಎಷ್ಟು ರೀ 250 ಖಾಲಿ ಆಗಿತ್ರಿಪ್ಪ ಇಲ್ಲಿ ಅಂತ. ಎಷ್ಟಿದ್ದು ರೇಟ್ 13. ಈಗ 250 ಇಂಟು 13 ಮಾಡಿರಿ. 250 ಇಂಟು 13 ಎಷ್ಟು ಬಂತ್ರಿಪ್ಪ 3250. ಎಷ್ಟು ರೀ 3250. ಈಗ ನೋಡ್ರಿ ಹೆಂಗೆ 300 ಸೇಮ್ ಟು ಸೇಮ್ ಐತಿ, ಚೇಂಜ್ ಆಗಲ್ಲ, ಸೇಮ್ ಟು ಸೇಮ್ ಐತಿ. 12 ಸೇಮ್ ಕೊಟ್ಟಾರ ಅವರು. 3600 ಕೊಟ್ಟಾರ ಅವರು. 400 ಒಳಗೆ ನೋಡ್ರಿ 400 ಒಳಗೆ ಎಷ್ಟು ಬಂತ್ರಿಪ್ಪ ಇಲ್ಲಿ ಬರೀ 150 ಬಂತ್ರಿ. ಸೆಕೆಂಡ್ ಅಮೌಂಟ್ 400 ಒಳಗೆ ಬರೀ 150 ಬಂತ್ರಿ. ಎಷ್ಟು ಖಾಲಿ ಆಗ್ಬೋದು 400 ಮೈನಸ್ 150 ಮಾಡಿರಿಪ್ಪ. ಎಷ್ಟು ಬಂತ್ರಿ 250 ಬಂತ್ರಿ. ಎಷ್ಟು ರೀ 250. ರೇಟ್ ಎಷ್ಟ್ರಿಪ್ಪ ಇದು 13. ಅದಕ್ಕೆ 13 ಐತ್ರಿಪ್ಪ ಇಲ್ಲಿ.
ಇಂಟು ಎಷ್ಟು ಮಾಡಿರಿಪ್ಪ 250 ಇಂಟು 13 3250. ಅದಕ್ಕೆ 400 ಮೈನಸ್ 250 ಮಾಡಿರಿಪ್ಪ ಎಷ್ಟು 400 ಮೈನಸ್ 250 ಎಷ್ಟು ಬಂತ್ರಿಪ್ಪ ಇಲ್ಲಿ 150 ಅಂದರೆ ನಮ್ಗೆ ಕರೆಕ್ಟ್ ಐತಿ. 200 ಬಂದಿಲ್ಲ ಇಲ್ಲಿ 250 ಬಂದಿಲ್ಲ ಯಾಕ್ರಿಪ್ಪ 250 ಒಳಗೆ ಪೂರ ಅಮೌಂಟ್ ತೆಗೆದುಬಿಟ್ಟಾರ ಅವರು. 250 ಒಳಗೆ ಪೂರ ಅಮೌಂಟ್ 250 ತೆಗೆದುಬಿಟ್ಟಾರದು. ಅದಕ್ಕೆ ಏನ್ರಿಪ್ಪ ಅದಕ್ಕೆ ಬಂದಿಲ್ಲ ಇಲ್ಲಿ ಅಮೌಂಟ್. ಇದು ನಿಮ್ದು ಏನ್ರಿಪ್ಪ ಕೇಸ್ ಸ್ಟಡಿ. ಇದು ನಿಮ್ದು ಏನ್ರಿ ಕೇಸ್ ಸ್ಟಡಿ ಕ್ವಶನ್ ಹಿಡಿತಾ. ಸ್ಕ್ರೀನ್ಶಾಟ್ ತೊಗೋರಿಪ್ಪ. ಇದು ಕ್ವಶನ್ ನೋಡಿರಿ, ಸ್ವಲ್ಪ ಇನ್ನೂ ಕಮ್ಮಿ ಮಾಡ್ತೀನಿ ನಾನು, ಸ್ವಲ್ಪ ತೊಗೋರಿ, ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೀನಿ ಮತ್ತೆ ನೋಡಿ. ಇದು ನಿಮ್ದು ಕೇಸ್ ಸ್ಟಡಿ ಕ್ವಶನ್. ಇದು ನಿಮ್ದು ಕೇಸ್ ಸ್ಟಡಿ ಕ್ವಶನ್. ಓಕೆ, ಇಲ್ಲೇ ಸೊಲ್ಯೂಷನ್ ತೊಗೋರಿಪ್ಪ. ಸೊಲ್ಯೂಷನ್ ಸ್ವಲ್ಪ ಇದು ಮಾಡ್ತೀನಿ, ಸೈಜ್ ಕಮ್ಮಿ ಮಾಡ್ತೀನಿ. तोरी ಇದು ನಿಮ್ಮದು ಕೇಸ್ ಸ್ಟಡಿ ಕ್ವೆಶ್ಚನ್. ओके, नाउ फॉर हिंदी मीडियम. यहाँ पे देखो हिंदी मीडियम है, बहुत इजी है, थोड़ा ध्यान दो, बस थोड़ा तुम्हें ध्यान दो. ये तुम्हारा क्या है क्वेश्चन, कौन सा है केस स्टडी का क्वेश्चन है. कौन सा केस स्टडी का क्वेश्चन. केस स्टडी के क्वेश्चन में क्या देता बोलो, रेडीमेड तुम्हारे को क्या देता है. केस स्टडी क्वेश्चन के अंदर रेडीमेड तुम्हारे को स्टोर लेजर रेडी करके देता, तुम्हारे को रेडीमेड देता, रेडी करके तुम्हारे को सिर्फ ये मालूम करने का है ये लेजर है, देखो ये फीफो मेथड है कि लीफो मेथड है, तुम्हें मालूम करना है. इतना केस स्टडी, ठीक है. फीफो मेथड है कि लीफो मेथड है बोल के. क्या दिया उन्हें, रेडीमेड तुम्हारे को डेट का कॉलम दिया, उसके बाद में रेसिप्ट्स के अंदर क्वांटिटी रेट अमाउंट दिया, बैलेंस के अंदर क्वांटिटी रेट अमाउंट दिया. रेडीमेड, पूरा रेडीमेड दिया. सिर्फ एक कॉलम तुम्हारे को नहीं दिया उन्हें, क्या इश्यूज का कॉलम तुम्हारे को नहीं दिया. सिर्फ तुम्हें इश्यूज का कॉलम तुम्हें मालूम करना, ठीक है. इश्यूज के कॉलम के बेस के ऊपर तुम लोग क्या मालूम करना, फीफो है कि लीफो है बोल के मालूम करना तुम लोग, ठीक है. मैं क्या करता हूँ बोलो, पूरा क्वेश्चन जैसा देखो वैसे कॉपी पेस्ट करता हूँ. तुम लोग भी एग्जाम में क्या करना बोलो, पूरा क्वेश्चन कॉपी पेस्ट करना, सिर्फ इश्यूज का कॉलम बनाना है बीच में, ठीक है. स्टार्ट करेंगे. अब क्वेश्चन को देखो ना, मैं वही कॉपी पेस्ट करे पूरा क्वेश्चन. यहाँ पे देखो ये है तुम्हारा सोल्यूशन. स्टोर्स लेजर अंडर, तुम्हें लिखो ना को अभी कौन सा मेथड है बोल के, मैं बाद में लिखा, थोड़ा ब्लैक, थोड़ा जगह छोड़ा था मैं पे मेथड बोल के. कौन सा मेथड मेरे को नहीं मालूम. डेट का कॉलम क्या किया मैं, पूरा डेट का कॉलम जैसे क्वेश्चन में था देखो वैसे पूरा क्वेश्चन में मैं कॉपी पेस्ट किया. क्या किया मैं, डेट का कॉलम पूरा क्या किया मैं, पूरा कॉपी पेस्ट. डेट का कॉलम पूरा मैं क्या किया, कॉपी पेस्ट किया, पूरा क्वेश्चन के हिसाब से पूरा कॉपी पेस्ट किया. उसके बाद में रेसिप्ट्स है, देखो रेसिप्ट्स है, ये भी क्वेश्चन के अंदर देखे पूरा मैं कॉपी पेस्ट किया, पूरा क्वेश्चन के अंदर देखे पूरा कॉपी पेस्ट किया, ठीक है. उसके बाद में बैलेंस है, तो ये बैलेंस है, ये बैलेंस भी मैं क्या किया बोलो, सेम टू सेम है क्वेश्चन में जैसा देखो सेम टू सेम देख के मैं कॉपी पेस्ट किया, क्वेश्चन में देख के पूरा कॉपी पेस्ट किया, क्वेश्चन में देख के. सिर्फ मैं क्या ऐड करूँ इसके अंदर, सिर्फ मैं ये है देखो इश्यूज का कॉलम, इश्यूज का कॉलम ये मैं बनाया सो, इश्यूज का कॉलम सिर्फ उतना ही मैं बनाया सो, ठीक है. ओके, आओ यहाँ पे. सबसे पहले जून 1 को क्या रेसिप्ट क्या भी नहीं दिया. सबसे पहले क्या दिया, ओपनिंग बैलेंस. क्या है ये, ओपनिंग बैलेंस 2012-24 रेडीमेड दिया उन्हें क्वेश्चन के अंदर, ये हुआ. जून 5 को क्या दिया था उन्हें, जून 5 को क्या दिया था उन्हें, जून 5 को नहीं दिया उन्हें, ये दिया था जून 5 को फर्स्ट का अमाउंट कितना था हमारा 2000. अब कितना हुआ था हमारा बैलेंस से, कितना हुआ था हमारा 300 हुआ था. तो पहले कितना था हमारा 2000 था बैलेंस, अभी कितना हुआ था 300, मतलब इसमें से कम हुआ, मतलब इसमें से खाली हुआ बैलेंस, मतलब इसमें से क्या हुआ, बैलेंस खाली हुआ. कितना बैलेंस खाली हुआ वो मालूम कर कैसे करते तुम्हें, 2000 में से 300 निकालो, बचा कितना 1700, ये हमारा खाली हुआ, ये हमारा क्या हुआ, इशू हुआ. खाली मतलब इशू हुआ. 1700 बैलेंस हमारा क्या हुआ, खाली हुआ, इशू हुआ. कितने कैरेट के हिसाब से, वो 12 कैरेट के हिसाब से, कितने 12 कैरेट के हिसाब से. 1700 इंटू 12 करो कितना था 28,400, ये हमें मालूम करे. सो इशू का कॉलम हम लोग मालूम करें, ठीक है. अभी भी नहीं मालूम हमारे को लीफो है कि फीफो है बोल के, अभी भी नहीं मालूम, ठीक है. ये हुआ समझ में नहीं. इसीलिए 2000 माइनस 1700 करे तो कितना था तुम्हारा 300 आता. अब हमारा मालूम पड़ा ना तुम्हारा कैसा था बोल के, ठीक है 300 मालूम पड़ा ना. ओके, ये हुआ. अब क्या बचा जून 8 को क्या किया उन्हें, रेसिप्ट किया. रेसिप्ट दिया तो टेंशन नहीं, रेडीमेड दिया उन्हें, ये तो हमारे रेडीमेड दिया उन्हें, इसमें क्या भी नहीं मालूम करने का. 300 भी दिया, सभी दिया उन्हें, रेडीमेड दिया पूरा. इसको क्या टच करने को रेडीमेड दिया उन्हें, ठीक है. इसके बाद में
यहाँ पे रेसिप्ट है, मतलब तुम्हारा ओल्ड स्टॉक है, देखो ओल्ड स्टॉक, वो तुम्हारा ओल्ड स्टॉक पूरा इधर है, ओल्ड स्टॉक तुम्हारा पूरा इधर है। जो नया स्टॉक आया, देखो नया स्टॉक ये भी है, इसके अंदर नया स्टॉक है, देखो ये भी है, मतलब रेसिप्ट है, रेसिप्ट का तो इशू नहीं हुआ, ठीक है हुआ। अब जून 10 क्या दिया, जून 10, जून 10 में रेसिप्ट नहीं दिया, जून 10 में क्या दिया, रेसिप्ट नहीं दिया, मतलब इशू हुआ सो है, मतलब इशू हुआ सो है, ये हमें मालूम करना, ये हमें मालूम करना। देखो तुम्हारा पहले कितना था 300, अभी भी तुम्हारा कितना है, नेक्स्ट डेट को कितना है 300, सेम टू सेम, इसको टच नहीं हुआ, इसमें से खाली क्या भी नहीं हुआ, ठीक है। अब सेकेंड अमाउंट तुम्हारा कितना था यहाँ पे पहले 1500, अभी कितना हुआ नेक्स्ट डेट में 1100 हुआ, हाँ हुआ, मतलब क्या ये पहले वाला अमाउंट सेम टू सेम है, जो सेकेंड अमाउंट देखो नीचे वाला वो अमाउंट कम है, नीचे से खाली करते गए, क्या नीचे से स्टॉक को खाली करते गए, उसको क्या बोलते हैं, तुम्हें लीफो बोलते हैं, लास्ट इन फर्स्ट आउट बोलते हैं, तुम्हारे मालूम पड़ा नहीं भी, पहले वाला अमाउंट, पहले वाला स्टॉक का अमाउंट सेम टू सेम है, तो नीचे से खाली करते गए ना, लास्ट से खाली करते गए, मतलब क्या है, लीफो मेथड। कौन सा मेथड ये, लीफो मेथड। अगर वही प्लेस पे 300 में से कम रहा, वो नीचे का 1500 तो सेम टू सेम रहा, ऊपर का अमाउंट कम आते गया, ऊपर का अमाउंट कम आते गया, लेकिन नीचे का अमाउंट सेम टू सेम है, उसको क्या बोलते हैं तुम्हें, फर्स्ट इन फर्स्ट आउट बोलते हैं, ठीक है। अब देखो यहाँ पे 300 तुम्हारा सेम टू सेम है, खाली नहीं हुआ, फर्स्ट का अमाउंट तुम्हारा खाली नहीं हुआ, सेकेंड का अमाउंट तुम्हारा खाली होता गया, सेकेंड का अमाउंट तुम्हारा क्या होता है, खाली होता गया, मतलब कौन सा है, लीफो मेथड है, ठीक है। 1000 तुम्हारा पहले 1500 तुम्हारा था, अब कितना हुआ, सिर्फ 1100 हुआ, हाँ मतलब कौन सा है, लीफो मेथड। 1500 में से कितना खाली हुआ अभी, 1500 माइनस 1400 करो, कितना था 1500 माइनस 1500 माइनस 1100 कितना हुआ, कितना खाली हुआ इसके अंदर से, 400 खाली हुआ, ये तुम्हें मालूम करे, 400 तुम्हारा खाली हुआ, 1500 माइनस 1100 कितना हुआ, 400। इसका रेट कितना है, रेट इसका 13, कितना है 13, वही रेट तुम लोग यहाँ पे लिख लो 13 बोल के, 400 इंटू 13 कितना होता, 5200 होता, ठीक है, ओके। अब तुम्हारा क्या हुआ, 300 तुम्हारा क्या है, सेम टू सेम है, सेम टू सेम, टच नहीं हुआ, पूरा सेम टू सेम है, सेम टू सेम। क्या चेंज हुआ अभी, सेकंड अमाउंट तुम्हारा कितना था 1500, अब तुम्हारा कितना हुआ 1100, कैसा हुआ बोलो, 1500 में से कितना खाली किए दोनों, कितना खाली करे सोना अभी 400, 1500 माइनस 400 कितना बचा अभी 1100 आया, तो समझ में आया तुम्हारे को, ये है लास्ट से खाली करते गए ना, हुआ नहीं है। अब नेक्स्ट जून 14 को क्या रेसिप्ट नहीं दिया, मतलब इशू हुआ सा, मतलब इशू हुआ सा, ये हमें मालूम करना, अभी ये हमें मालूम करना, ठीक है। तुम्हारा ऊपर का अमाउंट सेम टू सेम है, फर्स्ट का अमाउंट तुम्हारा 300 सेम टू सेम है, सेकेंड का अमाउंट तुम्हारा कितना था 1100 था तुम्हारा, बट यहाँ पे कितना हुआ अभी, सिर्फ 800 बचा, सिर्फ कितना बचा अभी, सेकेंड अमाउंट 800 बचा, मतलब सेकेंड की अमाउंट को ना खाली करे, कितना खाली करे अभी तुम्हें मालूम करना, 1100 में से 800 को निकालो, माइनस करो, कितना होता है 300, तो वो लोग खाली करे से, कितना 300 वो लोग खाली करे से, कितने के रेट के हिसाब से, 13 के रेट के हिसाब से उन लोग खाली करे, ये 300 इंटू 13 करो, कितना था 3900, मालूम पड़ा नहीं तुम्हारे को अभी, 300 तो हमारा पूरा फर्स्ट का अमाउंट हमारा पूरा सेम टू सेम है, सेकेंड अमाउंट हमारा कितना था 1100 था, अब कितना बचा सिर्फ 800, कैसा बचा हुआ 1100 माइनस 300 निकालो, कितना बचता 800 बचता, ठीक है ना, ऐसे किए उन्होंने। अब नेक्स्ट जून 17 क्या है, रेसिप्ट है, तुम्हें रेसिप्ट आया तो तुम्हें देखने मत जाओ, रेसिप्ट आया तो टच करने जाने का, सेम टू सेम रहता है, रेसिप्ट आया तो टच नहीं करने का, उसको छोड़ दो रेसिप्ट को, तुम तो क्यों ऐड हुआ सो। जून 20 को क्या है, जून 20 को रेसिप्ट नहीं हुआ, मतलब इशू हुआ सा, ये इशू हमें लोग मालूम करना अभी कैसा हुआ बोल के। फर्स्ट का अमाउंट कितना है यहाँ पे, फर्स्ट का अमाउंट है 300, यहाँ भी फर्स्ट का अमाउंट कितना है 300, सेम टू सेम है, ठीक है। सेकेंड अमाउंट यहाँ पे कितना है 800, यहाँ पे सेकेंड अमाउंट कितना है अभी 500, मतलब 800 में से अमाउंट कम हुआ सर, 800 में से अमाउंट कम हुआ। यहाँ पे थर्ड अमाउंट 1200 है, यहाँ पे थर्ड अमाउंट है ही नहीं, यहाँ पे थर्ड अमाउंट है, यहाँ पे थर्ड अमाउंट है ही नहीं, मतलब वो 200 रुपीज़ पूरा खाली हुआ सर, पूरा खाली हुआ, इसलिए यहाँ पे नहीं आया, ठीक है ना। तो 1200 में से क्या हुआ, पूरा अमाउंट खाली करे सर, पूरा अमाउंट खाली करे सर, ये रेट के हिसाब से पूरा खाली करे ना, क्यों वो तो वहाँ दिया नहीं, थर्ड कॉलम थर्ड अमाउंट नहीं दिया ना वहाँ पे, इसलिए पूरा खाली हुआ, समझ में आया, इसलिए हम लोग यहाँ पे नहीं ले। हाँ 300 तो हमारा पूरा सेम टू सेम है, इसको टच नहीं करे। 800 था हमारा पहले बैलेंस है, अभी कितना हुआ 500, अभी कितना हुआ 500, मतलब इसमें से खाली हुआ, मतलब इसमें से खाली हुआ, वो कैसे कितना खाली हुआ 800 माइनस 500,
800 माइनस 500 करो, कितना आता? 800 माइनस 500 कितना हुआ? 300। 300 खाली हुआ 100 है, कितना? 300 खाली हुआ 100 है, कितने के रेट के हिसाब से? 13 के रेट के हिसाब से, 13 इंटू 3900। समझ में आया तुम्हारे को? अभी 800 माइनस 300 कितना होता? 500 आया कि नहीं अभी? हाँ, समझा नहीं तुम्हें? ओके। नेक्स्ट जून 24 को, जून 24 को क्या है? रेसिप्ट है। रेसिप्ट दिया तो टेंशन लेने का नहीं, उन्होंने रेडीमेड दिया तुम्हारे को। ये पूरा क्या क्या, ये पूरा कॉलम क्या क्या बोला है? रेडीमेड दिया। सो जहाँ जहाँ पे रेसिप्ट बोल के देखो रेडीमेड दिया नहीं, सिर्फ इश्यू मालूम करने का हमें। जून 26 को क्या है? रेसिप्ट कॉलम नहीं दिया, मतलब इश्यू कॉलम हम लोग मालूम करना, इश्यू कॉलम हम लोग मालूम करना। पहले का 300 है, देखो यहाँ पे पहले का 300 है, सेम टू सेम है, सेम टू सेम, टच नहीं किया। फर्स्ट इन फर्स्ट आउट नहीं होता है, क्यों? सेम टू सेम है, फर्स्ट का बैलेंस सेम टू सेम है। सेकेंड में कितना है? सेकेंड में कितना था हमारा? पहले 500 था, सेकेंड अमाउंट हमारा कितना था? 500 था। अब कितना हुआ? सिर्फ 400। मतलब फर्स्ट अमाउंट में से खाली नहीं करे, सेकेंड अमाउंट था देखो ये 500 बोल के, ये पहले हमारा 500 था, अभी कितना हुआ? सिर्फ 400। मतलब 500 में से खाली हुआ सा अमाउंट, 500 में से खाली अमाउंट खाली हुआ सा, ठीक है। यहाँ पे थर्ड अमाउंट कितना था हमारा? थर्ड अमाउंट है 300। वो थर्ड अमाउंट हमारा हैच नहीं, थर्ड अमाउंट हमारा ये कॉलम में हैच नहीं, मतलब 300 पूरा क्या हुआ? खाली हुआ, खाली करे सर, 300 को पूरा खाली करे सर, इसलिए वहाँ पे नहीं दिखाया उन्हें। 15 देखा 300 यहाँ पे है क्या? मैं कहाँ पे दिया? 300 बोल के थर्ड अमाउंट नहीं दिया, खाली हुआ पूरा, खाली करे सर पूरा, इसलिए पूरा 300 को खाली करो। तुम्हें भी खाली करो 300 ये पूरा खाली किया उसने, इसलिए हमें लिखना है। वहाँ पे नहीं दिखाया, नहीं दिखाया, मतलब खाली हुआ सर पूरा। 15 4500 4500 खाली करना हमें, ठीक है। अब फर्स्ट का अमाउंट तो पूरा सेम रखा है, फर्स्ट का अमाउंट पूरा सेम टू सेम है पूरा। सेकेंड अमाउंट हमारा कितना था? 500 था। अब कितना बचा? सिर्फ 400। कैसे? 500 में से कितना कम हुआ? 500 माइनस 400 100 करो, कितना था? 100। 100 खाली करे से, क्या है? 100 खाली करे से, कौन से रेट के हिसाब से? 13 के हिसाब से, 13 के रेट के हिसाब से। तो अमाउंट कितना आया? 1300 आया। अब यहाँ पे 400 दिया, कैसे आया? 400 कैसा आया हुआ? 500 माइनस 100 करो, कितना था? 400। समझे नहीं तुम्हें? ऐसा करे सो ना, सिर्फ ये इश्यू का कॉलम उतना ही मालूम करना हमें। मालूम पड़ा नहीं तुम्हारे को ये? अब जून 27 क्या दिया है? रेसिप्ट दिया, तो टेंशन लेने का नहीं, वो तो करने का नहीं, रेडी दिया, रेडीमेड दिया मैंने, छोड़ने का इसको। जून 28 को क्या है? रेसिप्ट कॉलम नहीं है, मतलब इश्यू कॉलम हमें मालूम करना। देखो यहाँ पे पहले का 300 सेम टू सेम है, सेम टू सेम है। यहाँ पे भी क्या है? 300 सेम टू सेम है, चेंज नहीं हुआ। फर्स्ट इन फर्स्ट आउट तो नहीं, फर्स्ट सेम टू सेम हमारा, इसलिए लास्ट इन फर्स्ट आउट है। सेकेंड अमाउंट हमारा कितना है? 400, ये भी सेम टू सेम है हमारा। सेकेंड अमाउंट भी क्या हुआ? खाली नहीं हुआ, सेम टू सेम है। सेकेंड अमाउंट भी हमारा क्या है? सेम टू सेम है, खाली नहीं हुआ, उसमें से खाली नहीं हुआ। थर्ड अमाउंट हमारा कितना था? थर्ड अमाउंट हमारा 600 था, थर्ड अमाउंट। अब कितना हुआ हमारा? थर्ड अमाउंट सिर्फ 250। मतलब 600 में से खाली करे सो अमाउंट, इश्यू करे सो है। 600 माइनस 250 कितना खाली हुआ हमारा अमाउंट? अभी 350 खाली करे से, कितना? 350 खाली करे से। रेट कितना? 14। 350 इंटू 14 कितना होता है? 4900। यहाँ पे 250 आया था ना, कैसे आया 250? 600 माइनस 350 करो, 250 आएगा नहीं अभी, ऐसा करे से है ना, ठीक है। ये हुआ। अब आओ जून 30 को, जून 30 को रेसिप्ट का कॉलम नहीं दिया, मतलब इश्यू का कॉलम, ये इश्यू का कॉलम है, देखो इश्यू का कॉलम हम लोग मालूम करना, ठीक है। पहले का 300 सेम टू सेम दिया उन्हें, क्या दिया? पहले का 300 सेम टू सेम दिया। यहाँ पे देखो 300 ये सेम टू सेम है, इसमें से खाली नहीं हुआ। सेकेंड का कितना था अमाउंट? सेकेंड का 400 था, सेकेंड का अमाउंट। यहाँ पे सेकेंड का अमाउंट कितना है? सिर्फ 150, मतलब 400 में से भी खाली करे सो है अमाउंट, 400 में से भी अमाउंट क्या करे सो है? खाली करे सो है, ठीक है। नेक्स्ट यहाँ पे थर्ड अमाउंट कितना था हमारा? थर्ड अमाउंट 250 था, थर्ड अमाउंट। यहाँ पे थर्ड अमाउंट दिया क्या उन्हें? यहाँ पे हमारा थर्ड अमाउंट 250 था, यहाँ पे थर्ड अमाउंट दिया क्या? नहीं दिया, मतलब नहीं दिया, मतलब पूरा खाली करे सा है। वो 250 अमाउंट यहाँ पे नहीं दिया, तो पूरा अमाउंट खाली करे सा है। तुम्हें भी खाली करो, 250 में से 250 पूरा खाली करो तुम्हें। 14 यहाँ पे अमाउंट कितना है? 3500 है, 3500, इसलिए तुम्हारे को नहीं दिखाया यहाँ पे, पूरा खाली करे सा बोल के। 250 14 3500 पूरा खाली करे सा, इसलिए यहाँ पे नहीं दिखाया हमने। 14 का रेटिस नहीं है, खाली हुआ नहीं। अब 300 तुम्हारा क्या है? सेम टू सेम है। यहाँ पे पहले कितना था? 400 था, अभी कितना आया? यहाँ पे नेक्स्ट कितना आया? सिर्फ 150 आया, कितना आया? सिर्फ 150।
मतलब 400 में से कितना खाली करे सो ना, 400 माइनस 150 करो कितना आता, 250 आता। 400 माइनस 150 करो कितना आता, 250 आता। मतलब 250 खाली करे सो है। 250 रेट कितना 13, 250 इंटू 13 करो कितना आता, 3250 आता। अब 400 माइनस क्या है, 400 माइनस 250 करो कितना आता अभी, 150 आता। 150 रेट कितना अभी 13, रेट कितना 13, यहाँ पे भी 13। 150 इंटू 13 कितना आता तुम्हारा, कितना आता 1950। समझ में आया नहीं? यह है तुम्हारा ओवरऑल केस स्टडी क्वेश्चन। लिफो फिफो तुम्हें मालूम करना। लिफो है फर्स्ट के अमाउंट पूरे सेम टू सेम है, फर्स्ट के अमाउंट पूरे सेम टू सेम, 300 पूरा सेम टू सेम है, ये सब सेम सेम है। लास्ट के अमाउंट खाली होते गए, लास्ट के अमाउंट पूरे खाली होते गए, मतलब क्या है, लिफो मेथड। समझ में आने? स्क्रीनशॉट ले लो, ये है तुम्हारा क्वेश्चन, ये तुम्हारा क्वेश्चन केस स्टडी का क्वेश्चन। सेम क्वेश्चन में यहाँ पे भी लिख लो, सेम क्वेश्चन में यहाँ पे भी लिख लो। है सिर्फ इश्यू का कॉलम उतना ही बना हुआ है। इश्यू का कॉलम है, देखो इश्यू को बोल के, वो इश्यू का कॉलम उतना ही मैं रेडी किया। सो इश्यू का कॉलम स्क्रीनशॉट ले लो, थोड़ा मिनिमाइज करना है इसको, ले लो। दिस इज द सोल्यूशन। ओके, होप you people understood this problem very well. This is the case study question. Thank you all of you.